ಚೈನಾ ಥರ ಅವ್ರದ್ದೇನು ಎಕ್ಸಾಮ್ ಇದೆ ಇಷ್ಟರವರೆಗೆ ಯಾವುದೇ ಲೀಕ್ ಆಗಿಲ್ಲ ನೋಡಿ. ಹೇಗೆ ನೀವು JEಯಲ್ಲಿ 2 ಅಟೆಂಪ್ಟ್ ಕೊಡ್ತೀರಿ, ಅದರಲ್ಲಿ ಬೆಸ್ಟ್ ಅಟೆಂಪ್ಟ್ ಹೇಗೆ ಸಿಲೆಕ್ಟ್ ಮಾಡ್ತೀರಿ, ನೀಟಲ್ಲಿ ಕೂಡ ಹಾಗೆ ಮಾಡಿ ನೀವು. ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಮೇಲೆ ಇರುವ ನಂಬಿಕೆ ಹೊರಟು ಹೋಗದಾಗೆ ನಾವು ಅದನ್ನು ಕಾಪಾಡೋದು ಗೌರ್ಮೆಂಟ್ ಇದು ರೆಸ್ಪಾನ್ಸಿಬಿಲಿಟಿ. ಈಗ JEE ಎಕ್ಸಾಮ್ ಬರೆಯೋದೇ ಕಂಪ್ಯೂಟರ್ ಅಲ್ಲಿ ಕ್ವಶನ್ ಪೇಪರ್ ಬರುತ್ತೆ, ಅಲ್ಲೇ ನೀವು ಆನ್ಸರ್ ಮಾಡ್ತೀರಿ. ಇದು ಆನ್ಸರ್ ಮಾಡೋದು ಕಂಪ್ಯೂಟರ್ ಅಲ್ಲಿ ಅಲ್ಲ, ಹೈಬ್ರಿಡ್ ಮೋಡ್. ಆನ್ಸರ್ ಮಾಡೋದು ನೀವು OMR ಶೀಟ್ ಅಲ್ಲಿ ಆನ್ಸರ್ ಮಾಡಿ. ಎಷ್ಟೋ ಮಕ್ಕಳು ಪಾಪ ಹೇಳ್ತಾ ಇದ್ದಾರೆ, ನಾನು ಕೊಟ್ಟಿರುವ ಶೀಟೇ ಯಾವುದೋ ನನಗೆ ಇಲ್ಲಿ ಡೌನ್ಲೋಡ್ ಮಾಡಿರೋದು ಯಾರ್ದೋ ಒಂದು ಶೀಟ್ ಬಂದಿದೆ ಅಂತ. ಇದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ನೀವು ಇಮ್ಮಿಡಿಯೇಟ್ಲಿ ಹ್ಯಾಂಡಲ್ಡ್ ಸ್ಕ್ಯಾನರಿಂದ ಅಲ್ಲೇ ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಈ ಮೆಥಡ್ಗೆ ನಾವು ಝೀರೋ ಟ್ರಸ್ಟ್ ಮೆಥಡ್ ಅಂತ ಹೇಳ್ತೇವೆ. ಅಂದರೆ ನಾವು ಯಾರನ್ನೂ ನಂಬುದಿಲ್ಲ ಇದರಲ್ಲಿ. ಈ ಫಾರಿನ್ ಲ್ಯಾಪ್ಟಾಪ್, ಫಾರಿನ್ ಆಪರೇಟಿಂಗ್ ಸಿಸ್ಟಮ್, ಫಾರಿನ್ ಸಾಫ್ಟ್ವೇರ್ ಅನ್ನು ಅಷ್ಟು ನಂಬ್ತೀರಾ? ಸೊ ನಾವು ಆತ್ಮನಿರ್ಭರ ಆಗಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮದೇ ಸಿಸ್ಟಮ್ ಅನ್ನು ನಾವು ಚೈನಾ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಸಿಸ್ಟಮ್ ಅನ್ನು ಒಂದು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ನಾನು ಒಂದು ಮಾಡೆಲ್ ಸಜೆಸ್ಟ್ ಮಾಡಿದ್ದೆ. ಈ ಮಾಡೆಲ್ ಏನಂದರೆ ಹೈಬ್ರಿಡ್ ಮಾಡೆಲ್. ಅಟ್ಲೀಸ್ಟ್ ನಮ್ಮದೇ ಆತ್ಮನಿರ್ಭರ್ ಸೆಟಪ್ ಬರುವ ತನಕ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ಮಾತಿದೆ. ಮತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವುದನ್ನು ತಡೆಯೋದು ಕೂಡ ಸಾಧ್ಯ ಇದೆ. ಎರಡು ಮಾತುಗಳನ್ನು ಒಬ್ಬ ಪ್ರೊಫೆಸರ್ ಹೇಳ್ತಾ ಇದ್ದಾರೆ, ಒಬ್ಬ ಸೈಬರ್ ತಜ್ಞ ಹೇಳ್ತಾ ಇದ್ದಾರೆ. ಹೌದು, ಅವರ ಹೆಸರು ಅನಂತ ಪ್ರಭು. ಈ ಎಕ್ಸಾಮ್ ಇರ್ಬೋದು, UPSC ಎಕ್ಸಾಮ್ ಇರ್ಬೋದು, JEE ಎಕ್ಸಾಮ್, ಇವೆಲ್ಲ ಬಹಳ ಮಹತ್ವದ ಪರೀಕ್ಷೆಗಳು. ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಆ ಎಕ್ಸ್ಪರ್ಟ್ಸ್ಗಳು ಕ್ವಶನ್ ಪೇಪರನ್ನು ಡಿಸೈನ್ ಮಾಡ್ತಾರೆ. ಸೊ ಈ ನೀಟ್ ಎಕ್ಸಾಮಲ್ಲಿ 4 ಸಬ್ಜೆಕ್ಟ್ ಇರುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟನಿ ಮತ್ತು ಝುವಾಲಜಿ. ಈ ಬಾಟನಿ ಝುವಾಲಜಿಯನ್ನು ನಾವು ಬಯಾಲಜಿ ಅಂತ ಒಂದು ಸಿಂಗಲ್ ಸಬ್ಜೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ಬಟ್ ನೀವು ನೋಡ್ಲಿಕ್ಕೆ ಹೋದರೆ 45 ಫಿಸಿಕ್ಸ್, 45 ಕೆಮಿಸ್ಟ್ರಿ, 45 ಬಾಟನಿ ಮತ್ತು 45 ಝುವಾಲಜಿ. ಸೊ ಯೂಶ್ವಲಿ 4 ಟೀಚರ್ ಮಿನಿಮಮ್ ನಿಮ್ಗೆ ಇದನ್ನು ಸೆಟ್ ಮಾಡಲಿಕ್ಕೆ ಬೇಕಾಗಿರೋದು. ಬಟ್ ಯೂಶ್ವಲಿ ಯಾವುದೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಅವರು ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಲ್ಲ, ಒಂದು 4ರಿಂದ 10 ಪೇಪರ್ ಸೆಟ್ ಮಾಡುವ SOP ಅಂತ ಹೇಳ್ತೇವೆ ನಾವು. SOP ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಸೊ ಈ ಎಕ್ಸಾಮ್ ಮಾಡಬೇಕಾದ್ರೆ ಒಂದು 10 ಕ್ವಶನ್ ಪೇಪರ್ಸನ್ನು ನಾವು ಮಾಡ್ತೇವೆ. ಆ 10ರಲ್ಲಿ ಯಾವುದಾದ್ರೂ ಒಂದು ನಾವು ಸಿಲೆಕ್ಟ್ ಮಾಡ್ತೇವೆ ಅಂತ. ಸೊ ಇಷ್ಟೆಲ್ಲ ಅವರು ಸೆಕ್ಯೂರಿಟಿ ಮೆಜರ್ಸ್ ಯಾಕೆ ತೆಗೆಯೋದು ಅಂದರೆ ಈ ಎಕ್ಸಾಮ್ ಪೇಪರ್ಸ್ ಲೀಕ್ ಆಗಬಾರ್ದು ಅಂತ. ಇಷ್ಟೆಲ್ಲ ಮಾಡಿ ಕೂಡ ಲೀಕ್ ಆಗಿದೆ. ಇದು ಯಾಕಾಗಿದೆ ಅಂದರೆ ಆ ಪೇಪರ್ ಸೆಟ್ ಮಾಡಿದವರು ನಂಬರ್ 1, ಈ ಪೇಪರ್ ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲಿ ಅದನ್ನು ಅವರು ಟ್ರಾನ್ಸ್ಲಿಟ್ರೇಷನ್ ಮಾಡಬೇಕು, ಅಲ್ಲಿ ಕೂಡ ಲೀಕ್ ಆಗುವ ಸಾಧ್ಯತೆ. ಟೈಪಿಸ್ಟ್ ಆ ಪೇಪರನ್ನು ಅಪ್ಲೋಡ್ ಮಾಡಲಿಕ್ಕೆ ಯಾರಾದರೂ ಒಬ್ಬ ಕಂಪ್ಯೂಟರ್ ಅವ ಇರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ತಾರೆ, ಅದನ್ನು ಪ್ರೂಫ್ ರೀಡ್ ಮಾಡ್ತಾರೆ, ಅದನ್ನು ಪ್ರಿಂಟ್ ಮಾಡ್ತಾರೆ. ಸೊ ಪ್ರಿಂಟ್ ಆಗುವ ಪ್ರೆಸ್ಗಳಲ್ಲಿ ಆಗುವ ಸಾಧ್ಯತೆ, ಟ್ರಾನ್ಸ್ಪೋರ್ಟೇಷನ್ ಆ ಟೈಮಲ್ಲಿ, ಸ್ಟೋರೇಜ್ ಆಗುವ ಟೈಮಲ್ಲಿ, ಎಕ್ಸಾಮ್ ಕಂಡಕ್ಟ್ ಮಾಡೋ ಜಸ್ಟ್ ಮೊದಲು ಆಗುವ ಸಾಧ್ಯತೆ. ನಾನು ಎಲಿಮೆಂಟ್ಸ್ ಹೇಳ್ತಾ ಇದ್ದೇನೆ ಎಲ್ಲೆಲ್ಲಿ ಆಗುವ ಸಾಧ್ಯತೆಗಳಿರುತ್ತಂತ. ಆ್ಯಂಡ್ ಅದರ ಜೊತೆಯಲ್ಲಿ ನೀವು ಪೇಪರ್ ಬರೆದ ನಂತರ ಅದನ್ನು ಸ್ಟೋರೇಜ್ ಮಾಡ್ತೀರಿ, ಅಲ್ಲಿ ಕೂಡ ಲೀಕ್ ಆಗೋ ಸಾಧ್ಯತೆ ಇರುತ್ತೆ. ಪೇಪರ್ ಅಲ್ಲ, ಆನ್ಸರ್ ಶೀಟೇ ಅವರು ಚೇಂಜ್ ಮಾಡೋ ಸಾಧ್ಯತೆ ಇರ್ಬೋದು. ಮತ್ತು ರಿಸಲ್ಟ್ ಡಿಕ್ಲೇರ್ ಮಾಡುವಾಗ ಕೂಡ ಮಾರ್ಕ್ಸ್ ನೀವು ಏನು ಎಂಟರ್ ಮಾಡ್ತೀರಿ ಅದರಲ್ಲಿ ಕೂಡ ಚೇಂಜಸ್ ಮಾಡಿ. ನಾನು ನೀಟ್ ಎಕ್ಸಾಮ್ ಅಂತ ಹೇಳ್ತಾ ಇಲ್ಲ, ಯಾವುದೇ ಒಂದು ಎಕ್ಸಾಮ್ ಅವರು ಕಂಡಕ್ಟ್ ಮಾಡುವಾಗ these are the weak points. Your security is as strong as the weakest link ಅಂತ ಒಂದು ಸ್ಟೇಟ್ಮೆಂಟೇ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಪೊಸಿಷನ್ಸ್ಗಳಲ್ಲಿ ಇವೆಲ್ಲ ಲೂಪ್ ಹೋಲ್ಸ್ಗಳಿವೆ ಅಂತ ಹೇಳಲಿಕ್ಕೆ ಏನು ತಪ್ಪಿಲ್ಲ. ನಮ್ಮ ದೇಶದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಅಂತಿದೆ, ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ನ್ಯೂಸ್ ನೋಡಿದರೆ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲೀಕೇಜ್ ಹ್ಯಾಸ್ ಹ್ಯಾಪೆಂಡ್ ಮೆನಿ ಟೈಮ್ಸ್. ಕಾಕ್ರೋಚ್ ಜನತಾ ಪಾರ್ಟಿ ಅವರು ಜಂತರ್ ಮಂತರಲ್ಲಿ ಗಲಾಟೆ ಮಾಡಿದ ನಂತರ ಈಗ ಒಂದು ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ನಂದನ್ ನೀಲಕೇಣಿ ಅವರಿಗೆ ಕರೆದಿದ್ದಾರೆ, ಅವರು ಮತ್ತೆ ಕೆಲವು ಎಕ್ಸ್ಪರ್ಟ್ಸ್ಗಳನ್ನು ಹಾಕಿ. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ಅ ಸಕ್ಸಸ್. ಇದು ಯಾಕೆ ಸಕ್ಸಸ್ ಆಗಲ್ಲ ಅಂದರೆ, ಈಗ ನೀವು ನನಗೆ ನಾಳೆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಕರೆದ್ರೆ, ಆಸ್ ಅ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ನಾನು ಹೇಳ್ತಾ ಇದ್ದೇನೆ, ನನಗೆ ನೀವು ನಾಳೆ ಕರೆದು ಒಂದು ಪೇಪರ್ ಸೆಟ್ ಮಾಡಿ ಅಂತ ಹೇಳಿದರೆ ನಾನು ಏನು ಮಾಡ್ತೇನೆ, ಪೇಪರ್ ಸೆಟ್ ಮಾಡಿ. ಹೇಗೆ ಸೆಟ್ ಮಾಡ್ಬೋದು? ಒಂದು ವೈಟ್ A4 ಶೀಟ್ ತೆಗೆದು ಆ ಕ್ವೆಶ್ಚನ್ ಮತ್ತು ಆನ್ಸರ್ಸನ್ನು ನಾನು ಕೈಯಲ್ಲಿ ಬರೆದು ಕೊಡ್ಬೋದು. ಒಂದು. ಎರಡನೇದು, ನಾನು ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಅಲ್ಲಿ ನಾನು ಆ ಕ್ವೆಶ್ಚನ್ಸನ್ನು ಟೈಪ್ ಮಾಡಿ ಕೊಡ್ಬೋದು. 2 ಮೆಥಡ್ಸ್, ಬೇರೆ ಯಾವುದೇ ಮೆಥಡ್ ಇಲ್ಲ. ಓಕೆ, ನೀವು ಹೇಳ್ಬೋದು ಮೂರನೇ ಮೆಥಡ್ ನಾನು ಡಿಕ್ಟೇಟ್ ಮಾಡ್ಬೋದು, ನೀವು ಅದನ್ನು ನಿಮ್ಮ ವಾಯ್ಸ್ ರೆಕಾರ್ಡರಲ್ಲಿ ಯು ಕ್ಯಾನ್ ರೆಕಾರ್ಡ್ ಇಟ್. ಈಗ ನೀವು 3 ಕೇಸ್ಗಳನ್ನು ನೋಡಿ. ಫಸ್ಟ್ ಕೇಸ್ ಯೂಶುವಲ್ ಕೇಸ್ ಏನಂದರೆ ಲ್ಯಾಪ್ಟಾಪಲ್ಲಿ ನಾವು ಅದನ್ನು ಸೆಟ್ ಮಾಡಿ. ಲ್ಯಾಪ್ಟಾಪಲ್ಲಿರುವ ಆಪರೇಟಿಂಗ್ ಸಿಸ್ಟಮ್ ಮೈಕ್ರೋಸಾಫ್ಟ್
ಅದು ಅಮೆರಿಕ. ಅದರಲ್ಲಿ ನಾವು ಯೂಸ್ ಮಾಡುವ ಆ್ಯಪ್ಸ್ಗಳು ಮೈಕ್ರೋಸಾಫ್ಟ್ ಆಫೀಸ್ ಇರ್ಬೋದು ಅಥವಾ ಯಾವುದೇ ಆ್ಯಪ್ಗಳಿರ್ಬೋದು, ಇಂಡಿಯನ್ ಅಲ್ಲ. ಎಗೇನ್ ಇಟ್ ಇಸ್ ಫಾರಿನ್. ಲ್ಯಾಪ್ಟಾಪಲ್ಲಿರುವ ಪ್ರಾಸೆಸರ್ ಇಂಟೆಲ್, ಇಂಡಿಯನ್ ಅಲ್ಲ. ಅದರಲ್ಲಿರುವ ರ್ಯಾಮ್ ಸೀಗೇಟ್ ಇರ್ಬೋದು, ಟ್ರಾನ್ಸೆಂಡ್ ಇರ್ಬೋದು, ಇಂಡಿಯನ್ ಅಲ್ಲ. ಹಾರ್ಡ್ ಡಿಸ್ಕ್ ಇಂಡಿಯನ್ ಅಲ್ಲ. ವಾಟ್ ಈಸ್ ಇಂಡಿಯನ್ ಈ ಲ್ಯಾಪ್ಟಾಪಲ್ಲಿ ನೀವು ನನಗೆ ಹೇಳಿ. ನಥಿಂಗ್ ಈಸ್ ಇಂಡಿಯನ್. ಸೊ ನೀವು ಈ ಫಾರಿನ್ ಲ್ಯಾಪ್ಟಾಪ್, ಫಾರಿನ್ ಆಪರೇಟಿಂಗ್ ಸಿಸ್ಟಮ್, ಫಾರಿನ್ ಸಾಫ್ಟ್ವೇರ್ ಅನ್ನು ಅಷ್ಟು ನಂಬ್ತೀರಾ? ಸೊ ನಾವು ಆತ್ಮನಿರ್ಭರ ಆಗಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮದೇ ಸಿಸ್ಟಮನ್ನು ನಾವು ಚೈನಾ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಸಿಸ್ಟಮನ್ನು ಒಂದು ಕ್ರಿಯೇಟ್ ಮಾಡಬೇಕು. ಸಿಸ್ಟಮ್ ಮಾತ್ರ ಅಲ್ಲ, ಸಿಸ್ಟಮ್ ಅಂತ ಹೇಳುವಾಗ ಅದರಲ್ಲಿ ಪ್ರಾಸೆಸರು, ಅದರಲ್ಲಿರುವ ರ್ಯಾಮು, ಅದರಲ್ಲಿರುವ ಆಪರೇಟಿಂಗ್ ಸಿಸ್ಟಮು, ಸಾಫ್ಟ್ವೇರ್ ಎ ಟು ಝೆಡ್. ಮೇಕ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ಇಂಡಿಯಾ ಬೇಕಾಗಿರೋದು ನಮಗೆ. ನಂಬರ್ 2, ನೀವು ಈ ಥರ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ 2 ಆಪ್ಷನ್ಸ್ ಇದೆ. ಈಗ ಕೆಲವರು JEE ಎಕ್ಸಾಮ್ ಮಾಡೆಲ್ ಅಂತ ಹೇಳ್ತಾರೆ, ಅದರಲ್ಲಿ ಆನ್ಲೈನ್ ಇದೆ, ಆಫ್ಲೈನ್ ಇದೆ. ಐ ಡೋಂಟ್ ಬಿಲೀವ್ ಇನ್ ಬೋತ್ ದ ಮಾಡೆಲ್ಸ್. ಯಾಕಂದರೆ ಆಫ್ಲೈನ್ ಮಾಡೆಲಲ್ಲಿ ನನಗೆ ಹೆದರಿಕೆ ಇರೋದೇನೆಂದರೆ, ನೀವು ಆನ್ಸರ್ ಬರೆದ ನಂತರ ನಿಮ್ಮ ಶೀಟನ್ನೇ ಯಾರಾದರಲ್ಲಿ ರೆಪ್ಲಿಕೇಟ್ ಮಾಡಿದರೆ ನೀವೇನು ಮಾಡ್ತೀರಿ? ಆ ಶೀಟನ್ನೇ ತೆಗೆದು ಬೇರೆ ಶೀಟ್, ಒಳ್ಳೆ ಮಾರ್ಕ್ಸ್ ಬಂದಿರುವ ಶೀಟಲ್ಲಿ ಹಾಕುವ ಸಾಧ್ಯತೆ. ಏನೆಲ್ಲ ಟ್ಯಾಂಪರಿಂಗ್ ಮಾಡ್ತಾರಂತೆ, ಇದೊಂದು ಟ್ಯಾಂಪರಿಂಗ್ ಮಾಡಲಿಕ್ಕೆ ಏನು ದೊಡ್ಡ ವಿಚಾರ ಅದರಲ್ಲಿ. 2ನೇದು, ಇಲ್ಲ ನಾವು ಅದನ್ನು ಆನ್ಲೈನ್ ಮಾಡ್ತೇವೆ. ಆನ್ಲೈನ್ ಮಾಡಿದರೆ ಯಾವುದು ಕೂಡ ಇಂಡಿಯನ್ ಅಲ್ಲ, ನಂಬರ್ 1. ನಂಬರ್ 2, ಸಾಫ್ಟ್ವೇರ್ ಇಂಡಿಯಾದ ಯಾವುದೋ ಕಂಪನಿ ಮಾಡಿರ್ಬೋದು. ಯಾವ ಬೇಸಿಸ್ ಮೇಲೆ? ಇದೇ ಇನ್ಫ್ರಾಸ್ಟ್ರಕ್ಚರ್, ಫಾರಿನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇಂಡಿಯನ್ ಕಂಪನಿ ಮಾಡಿದೆ ಅಷ್ಟೇ. ಅಲ್ಲ, ಕ್ಲೌಡ್ ಇಂಡಿಯನ್ ಕಂಪನಿದು. ಕ್ಲೌಡ್ ಇಂಡಿಯನ್ ಕಂಪನಿದು ಹೌದು, ಬಟ್ ನೀವು ಅಲ್ಲಿ ಸರ್ವರ್ ಯೂಸ್ ಮಾಡೋದು ಯಾವುದು? ನೀವಲ್ಲಿ ಯೂಸ್ ಮಾಡುವ ಸ್ಟೋರೇಜ್ ಸಿಸ್ಟಮ್ಸ್ ಯಾವುದು ಇಂಡಿಯನ್ ಅಲ್ಲ. ಸೊ ಹಾಗಿರುವಾಗ ನೀವು ಆನ್ಲೈನ್ ಎಕ್ಸಾಮ್ ಮಾಡಿದರೆ ಯಾವುದಾದ್ರೂ, ಅದರಲ್ಲಿ ಏನಾಗುತ್ತೆ, ಯಾರೋ ರಿಮೋಟ್ಲಿ ಕೂತ್ಕೊಂಡು ನಿಮ್ಮ ಬಿಹಾಫಲ್ಲಿ ಎಕ್ಸಾಮ್ ಬರೆಯುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲ, ಅದು ಆ ಥರ ಆಗಲ್ಲ. ನೋ, ಇಟ್ ಈಸ್ ಪಾಸಿಬಲ್. ನೀವು ಆ ಥರ ಆಡಿಟಿಂಗ್ ಮಾಡಬೇಕು. ಯಾರು ಆಡಿಟಿಂಗ್ ಮಾಡ್ತಾರೆ ಅವರ ಇಂಟಿಗ್ರಿಟಿ ಕೂಡ ಇದರಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನು ಒಂದು ಮಾಡೆಲ್ ಸಜೆಸ್ಟ್ ಮಾಡಿದ್ದೆ. ಈ ಮಾಡೆಲ್ ಏನಂದರೆ ಹೈಬ್ರಿಡ್ ಮಾಡೆಲ್. ಅಟ್ಲೀಸ್ಟ್ ನಮ್ಮದೇ ಆತ್ಮನಿರ್ಭರ್ ಸೆಟಪ್ ಬರುವ ತನಕ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಲ್ಲ. ಅದು ಬರುವ ತನಕ ಮಕ್ಕಳು ಎಕ್ಸಾಮ್ ಕೊಡದೆ ಕೂತ್ಕೊಂಡ್ರೆ ಆಗುತ್ತಾ? ಅಲ್ಲಿಯ ತನಕ ಒಂದು ಹೈಬ್ರಿಡ್ ಮಾಡೆಲ್ ಮಾಡಬೇಕು. ಆ ಹೈಬ್ರಿಡ್ ಮಾಡೆಲಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕಿಲ್ಲ, ಕ್ವಶನ್ಸ್ ಅನ್ನು ಸೆಟ್ ಮಾಡಿ ಬೇರೆ ಬೇರೆ ಎಕ್ಸ್ಪರ್ಟ್ಸು, ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಕ್ವಶನ್ ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ಅವರು ಒಂದು ನ್ಯಾಷನಲ್ ಡೇಟಾ ಬೇಸಲ್ಲಿ ಆ ಕ್ವಶನ್ಸ್ ಅನ್ನು ಹಾಕಿರ್ತಾರೆ. ಸೊ ಚಾಪ್ಟರ್ ವೈಸ್ ಅದರಲ್ಲಿ ಹಾಕಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರಲ್ಲಿ 1,000 ಕ್ವಶನ್, ಸೆಕೆಂಡ್ ಚಾಪ್ಟರಲ್ಲಿ 1,000 ಕ್ವಶನ್, ಈ ಥರ ಕ್ವಶನ್ಸ್ ಇರುತ್ತೆ. ಎಕ್ಸಾಮ್ ಇದು 1 ಡೇ ಪ್ರಯರ್, ಆ ಸಂಜೆ ಬೇಕಾದರೆ AI ಯೂಸ್ ಮಾಡಿ ರ್ಯಾಂಡಮ್ ಆಗಿ ಕ್ವಶನ್ಸ್ ಅನ್ನು ಸಿಲೆಕ್ಟ್ ಮಾಡೋದು. ಎಷ್ಟು ಚಾಪ್ಟರಿಂದ ಎಷ್ಟು ಕ್ವಶನ್ ಬರಬೇಕಂತ ನೀವು ಅದನ್ನು ಡಿಸೈಡ್ ಮಾಡಿದರೆ ರ್ಯಾಂಡಮ್ ಆಗಿ 1,000 ಕ್ವಶನಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಸಿಲೆಕ್ಟ್ ಆಗುತ್ತೆ. 3 ಪೇಪರ್ಸ್ ಬರುತ್ತೆ. ಆ 3 ಪೇಪರ್ ಬಂದಿರೋದು ನೀವು ಆ ಟೈಮಲ್ಲಿ ಈ ಪೇಪರ್ಗಳನ್ನು ಪ್ರೂಫ್ ರೀಡ್ ಮಾಡಲಿಕ್ಕೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಅನ್ನು ಕರಿಬೇಕು. ಅವರ ಮೊಬೈಲ್ ಫೋನ್ ತೆಗಿಬೇಕು, ಅವ್ರದ್ದು ಸ್ಮಾರ್ಟ್ ಗ್ಲಾಸ್ ಏನಿದೆ ಇದೆಲ್ಲ ತೆಗೆದು ಅವರು ಒಂದು ರೂಮಲ್ಲಿ ಕೂರಬೇಕು. ಆ ರೂಮಲ್ಲಿ ನೀವು ಎಲ್ಲ ಜಾಮರ್ ಹಾಕಬೇಕು. ಏನು ಜೈಲಲ್ಲಿ ಆಗ್ತಿರಲ್ಲ ಆ ಜಾಮರ್ ಇರಬೇಕು. ಏರ್ ಗ್ಯಾಪ್ಡ್ ರೂಮ್ ಅಂತ ಹೇಳ್ತೇವೆ ನಾವು. ಅಲ್ಲಿ ಕೂರಿ ಅವರು ಆ ಪೇಪರನ್ನು ವೆರಿಫೈ ಮಾಡಬೇಕು, ಇದು ಸರಿ ಇದೆ ಇಲ್ವಾ, AI ಜನರೇಟ್ ಆಗಿರೋದು ಸರಿ ಇದೆ ಅಂತ ಹೇಳಿದರೆ ಆ ಪೇಪರನ್ನು ಅವರು ಅಪ್ಲೋಡ್ ಮಾಡಬೇಕು. ಅದೇ ಸಿಸ್ಟಮ್. ಆ 3ರಲ್ಲಿ ಯಾವ ಪೇಪರ್ ಬರುತ್ತಂತ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದರೆ ರ್ಯಾಂಡಮ್ ಆಗಿ 3 ಪೇಪರ್ಸಲ್ಲಿ 1 ಪೇಪರ್ ಸಿಲೆಕ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 1 ಅವರ್ ಬಿಫೋರ್ ದಿ ಎಕ್ಸಾಮ್ ಆ ಸೆಂಟರ್ಗಳಿಗೆ ಅದನ್ನು ನೀವು ಆನ್ಲೈನಲ್ಲಿ ಸೆಕ್ಯೂರ್ ಕಮ್ಯುನಿಕೇಷನ್ ಎನ್ಕ್ರಿಪ್ಷನ್ ಮಾಡಿ ಅದನ್ನು ಕಳಿಸಿ. ಅಲ್ಲಿ ಪ್ರಿಂಟ್ ತೆಗಿಬಾರ್ದು. ನೀವು 25 lakhs ಅಲ್ವಾ ಮಕ್ಕಳ ಎಕ್ಸಾಮ್ ಬರೀದು, 25 ಲಕ್ಷ ಸಿಸ್ಟಮ್ಸ್ ಅನ್ನು ರೆಡಿ ಮಾಡಿ, ಕಂಪ್ಯೂಟರ್ಸ್. ಆ ಕಂಪ್ಯೂಟರ್ ಅಲ್ಲಿ ಕ್ವಶನ್ ಪೇಪರ್ ಬರಬೇಕು ಮಕ್ಕಳಿಗೆ. ಆ ಕಂಪ್ಯೂಟರ್ ಅಲ್ಲಿ ಕ್ವಶನ್ ಪೇಪರ್ ಬಂದಾಗ ಮಗುವಲ್ಲಿ ಕೂತ್ಕೊಂಡು ನೋಡುತ್ತೆ. ಈಗ JEE ಎಕ್ಸಾಮ್ ಬರೆಯೋದೇ ಕಂಪ್ಯೂಟರಲ್ಲಿ ಕ್ವಶನ್ ಪೇಪರ್ ಬರುತ್ತೆ, ಅಲ್ಲೇ ನೀವು ಆನ್ಸರ್ ಮಾಡ್ತೀರಿ. ಇದು ಆನ್ಸರ್ ಮಾಡೋದು ಕಂಪ್ಯೂಟರಲ್ಲಿ ಅಲ್ಲ, ಹೈಬ್ರಿಡ್ ಮೋಡ್. ಆನ್ಸರ್ ಮಾಡೋದು ನೀವು OMR ಶೀಟಲ್ಲಿ ಆನ್ಸರ್ ಮಾಡಬೇಕು. ಈಗ ಇದರಿಂದ ಏನಾಗುತ್ತಂದ್ರೆ ನೀವು ಹೇಳ್ಬೋದು, ಆಗ ನೀನೇ ಹೇಳಿದೆಯಾ ಆನ್ಸರ್ ಮಾಡಿರೋ ಶೀಟನ್ನು ರೀಪ್ಲೇಸ್ ಮಾಡೋದು ಬಹಳ ಸುಲಭ ಅಲ್ವಾ ಅಂತ. ಎಸ್, ಇಟ್ಸ್ ಪಾಸಿಬಲ್. ಅದಕ್ಕೆ ಎಲ್ಲ ಇನ್ವಿಜಿಲೇಟರ್ಸಿಗೆ ನೀವು ಒಂದೊಂದು ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್ ಕೊಡಬೇಕು. ಎಕ್ಸಾಮ್ ಆದ ತಕ್ಷಣ ಆ ಇನ್ವಿಜಿಲೇಟರ್ ಅದನ್ನು ಸ್ಕ್ಯಾನ್ ಮಾಡಬೇಕು. ಆ ಸ್ಕ್ಯಾನ್ ಮಾಡಿರುವ ಆನ್ಸರ್ ಸ್ಕ್ರಿಪ್ಟ್ ಏನಿದೆ ಅಲ್ವಾ, ಡೈರೆಕ್ಟ್ ಸರ್ವರಲ್ಲಿ ಹೋಗಿ ಸ್ಟೋರ್ ಆಗಿದೆ. ಸೆಕೆಂಡ್, ಆ ಶೀಟ್ಸನ್ನು ನೀವು ಎಕ್ಸಾಕ್ಟ್ಲಿ ಹೇಗೆ ಆಫ್ಲೈನ್ ಎಕ್ಸಾಮಲ್ಲಿ ನೀವು ಕಲೆಕ್ಟ್ ಮಾಡ್ತೀರಿ ಅದೇ ರೀತಿ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ. ಈಗ ಈ ವರ್ಷ ನಾನು ನೋಡಿದೆ, ಎಷ್ಟೋ ಮಕ್ಕಳು ಪಾಪ ಹೇಳ್ತಾ ಇದ್ದಾರೆ, ನಾನು ಕೊಟ್ಟಿರುವ ಶೀಟೇ ಯಾವುದೋ ನನಗೆ ಇಲ್ಲಿ ಡೌನ್ಲೋಡ್ ಮಾಡಿರೋದು ಯಾರ್ದೋ ಒಂದು ಶೀಟ್ ಬಂದಿದೆ ಅಂತ. ಇದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ನೀವು ಇಮ್ಮಿಡಿಯೇಟ್ಲಿ ಹ್ಯಾಂಡೆಲ್ಡ್ ಸ್ಕ್ಯಾನರಿಂದ ಅಲ್ಲೇ ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ
ಇದನ್ನು ಎಗೇನ್ ಸ್ಕ್ಯಾನ್ ಮಾಡಿ OMR ವ್ಯಾಲ್ಯೂಯೇಷನ್ ಮಾಡಿ ಎರಡನ್ನು ನೀವು ಕಂಪೇರ್ ಮಾಡಿ ಕೊಡುವ ರಿಸಲ್ಟ್ ಇದೆ ಅಲ್ವಾ, ಇಟ್ ವಿಲ್ ಬಿ 100% ಅಕ್ಯುರೇಟ್. ಆ ಮಕ್ಕಳಿಗೆ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಕೊಟ್ಟಿರುವ ಪೇಪರೇ ಇಮ್ಮಿಡಿಯೇಟ್ಲಿ ನನ್ನ ಕಣ್ಮುಂದೆ ಸ್ಕ್ಯಾನ್ ಆಗಿದೆ ಅಂತ. ಇಲ್ಲದಿದ್ದರೆ ನೀವು ಕಲೆಕ್ಟ್ ಮಾಡಿ ಎಲ್ಲಿ ಸ್ಕ್ಯಾನ್ ಮಾಡ್ತೀರಿ, ಯಾರ ಪೇಪರ್ ಸ್ಕ್ಯಾನ್ ಮಾಡಿ ಯಾರ ಮಾರ್ಕ್ಸ್ ಯಾರಿಗೆ ಬರುತ್ತೆ ಯಾರಿಗೂ ಗೊತ್ತಿರಲ್ಲ. ಸೊ ಈ ಥರ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಮಕ್ಕಳಿಗೆ. ಈ ಮೆಥಡಿಗೆ ನಾವು ಝೀರೋ ಟ್ರಸ್ಟ್ ಮೆಥಡ್ ಅಂತ ಹೇಳ್ತೇವೆ. ಅಂದರೆ ನಾವು ಯಾರನ್ನೂ ನಂಬುದಿಲ್ಲ ಇದರಲ್ಲಿ. ವಿ ಥಿಂಕ್ ದಟ್ ಎವ್ರಿ ಪ್ಲೇಸ್, ಎವ್ರಿ ನೋಡಲ್ಲಿ ಲೀಕೇಜ್ ಆಗೋ ಸಾಧ್ಯತೆ ಇರುತ್ತಂತ ನಾವು ಯಾರನ್ನು ನಂಬುದಿಲ್ಲ, ಯಾರಿಗೂ ಕಂಪ್ಲೀಟ್ ಅಥಾರಿಟಿನೂ ಕೊಡಲ್ಲ. ನೀವು ಮತ್ತೆ ಲಾಸ್ಟಿಗೆ ಅದನ್ನು ರಿಲೀಸ್ ಮಾಡಿರುವ ಮಾರ್ಕ್ಸ್ ಬರುತ್ತಲ್ವ, ಆ ಮಾರ್ಕ್ಸ್ ಬಂದ ನಂತರ ಅಲ್ಲಿ ನೀವು ಏನು ಮಾಡಬೇಕಂದ್ರೆ, ಈಗ ಒಂದು ಮೆಡಿಕಲ್ ಕಾಲೇಜಲ್ಲಿ 100 ಸೀಟ್ಸ್ ಇದ್ದರೆ ಆ 100 ಸೀಟ್ಸ್ ಇದು ಕೂಡ ಕೌನ್ಸಿಲಿಂಗ್ ಇದೆ, ಅಲ್ಲಿ ಓಪನ್ ಆಗಿ ಆಗಬೇಕು. ಫೀಸ್ ಕೂಡ ಅದರಲ್ಲೇ ಡಿಕ್ಲೇರ್ ಆಗಿರಬೇಕು. ಅದು NRI ಕೋಟಾ ಇರಲಿ, ಅದು ನಾರ್ಮಲ್ ಕೋಟಾ ಇರಲಿ, ಮೆರಿಟ್ ಪೇಮೆಂಟ್ ಕೋಟಾ ಇರಲಿ, ಅಲ್ಲೇ ಬರಬೇಕು. ಇಲ್ಲದಿದ್ದರೆ ನೀವು ಇಷ್ಟೆಲ್ಲ ಮಾಡಿ, ಕೆಲವರು ನನ್ನ ಹತ್ರ ಹೇಳ್ತಾ ಇದ್ರು, ಸರ್ ಒಂದು ಎಕ್ಸಾಮ್ ಹೇಗೆ ಒಂದು ಸ್ಟೂಡೆಂಟ್ ಇದು ಭವಿಷ್ಯವನ್ನು ಡಿಸೈಡ್ ಮಾಡುತ್ತೆ ಸರ್, ಆ ದಿನ ಅವನಿಗೆ ಜ್ವರ ಬಂದಿತ್ತು, ಆ ದಿನ ಅವ ಟೆನ್ಷನಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಆಗಲಿಲ್ಲ, ಅವನಿಗೆ ಡಾಕ್ಟರ್ ಆಗಲಿಕ್ಕೆ ಆಗೋದೇ ಇಲ್ವಾ ಸರ್ ಅಂತ. ಅದಕ್ಕೆ ನಾನು ಹೇಳಿದೆ, ಈ ನೀಟ್ ಎಕ್ಸಾಮ್ ಅನ್ನು ಕೂಡ ನೀವು JEE ತರ ಮಾಡಿ 2 ಅಟೆಂಪ್ಟ್ ಕೊಡಿ. ಅದರಲ್ಲಿ ಹೇಗೆ ನೀವು JEEಯಲ್ಲಿ 2 ಅಟೆಂಪ್ಟ್ ಕೊಡ್ತೀರಿ, ಅದರಲ್ಲಿ ಬೆಸ್ಟ್ ಅಟೆಂಪ್ಟ್ ಹೇಗೆ ಸಿಲೆಕ್ಟ್ ಮಾಡ್ತೀರಿ, ನೀಟಲ್ಲಿ ಕೂಡ ಹಾಗೆ ಮಾಡಿ ನೀವು. ಅದರಲ್ಲಿ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಂಡ್ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ತುಂಬಾ ಡಿಫರೆನ್ಸ್ ಇದ್ರೆ ನೀವು ಅದರಲ್ಲಿ ಫಸ್ಟಿಗೆ ಹೇಳಬೇಕು. ಮೋರ್ ದೆನ್ 10%, ಮೋರ್ ದೆನ್ 15% ಡಿಫರೆನ್ಸ್ ಇದ್ರೆ 3ನೇ ಅಟೆಂಪ್ಟ್ ಕೊಡಬೇಕು ಆ ಸ್ಟೂಡೆಂಟ್ಗೆ. ಯಾಕಂದ್ರೆ ಅದರಲ್ಲಿ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ಅಂತ ನಿಮ್ಗೆ ಗೊತ್ತಾಗಬೇಕು, ಯಾಕೆ ಅಷ್ಟು ಡಿಫರೆನ್ಸ್ ಬಂತು ಅಂತ. ಮತ್ತೆ ಆ ಎಕ್ಸಾಮ್ ಅನ್ನು JEE ತರ ಡಿಸೆಂಬರ್ ಅಲ್ಲಿ ಇಡಬೇಡಿ, ವಿದಿನ್ 15 days or 20 days ಆ ಎಕ್ಸಾಮ್ ಅನ್ನು ಇಡಿ. ಹಾಗೇನಾಗುತ್ತೆ, ಯಾರಾದರೂ ಆ ಎಕ್ಸಾಮ್ ಮಿಸ್ ಆದ, ನಾನು ನೋಡ್ತಾ ಇದ್ದೆ 1 ನಿಮಿಷಕ್ಕೆ ಲೇಟ್ ಬಂದದವರಿಗೆ ನೀವು ಒಳಗೆ ಬಿಡಲಿಲ್ಲ, ದಟ್ಸ್ ಕರೆಕ್ಟ್, ಏನು ತಪ್ಪಿಲ್ಲ ಅದರಲ್ಲಿ. ಬಟ್ ಅಷ್ಟು ಪಾಪ ಮಗುದು ಭವಿಷ್ಯವೇ ಹೋಯ್ತಲ್ವಾ, 1 ವರ್ಷ ಹೋಯ್ತು. ವಿಲ್ ಹ್ಯಾವ್ ಟು ಅಗೇನ್ ರೈಟ್ ನೆಕ್ಸ್ಟ್ ಇಯರ್ ಬರೆಯುವಾಗ ಅದೇ ಉತ್ಸಾಹ ಇರುತ್ತಾ ಇಲ್ವಾ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಿರುವಾಗ 2 times ಕೊಡಿ ಒಂದು ಎಕ್ಸಾಮ್. ಟಾಸ್ಕ್ ಫೋರ್ಸ್ ಮಾಡಿದಿರಿ, ತುಂಬಾ ಅಕಾಡೆಮಿಷಿಯನ್ಸ್ ಅನ್ನು ಕೂಡ ನೀವು ಅದರಲ್ಲಿ ಹಾಕಿ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಅನ್ನು, ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಅನ್ನು, ಸೈಕಾಲಜಿಸ್ಟ್ ಗಳನ್ನು ಅದರಲ್ಲಿ ಹಾಕಿ, ಬೇರೆ ಬೇರೆ ಫೀಲ್ಡ್ಸ್ ಇಂದ ಖಾಲಿ ಒಂದು 6 ಜನರಿಗೆ ಹಾಕಿ, ಸ್ವಲ್ಪ ಯಂಗ್ಸ್ಟರ್ಸ್ ಅನ್ನು ಅದರಲ್ಲಿ ಹಾಕಬೇಕು. ಆಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಫ್ರೆಶ್ ಐಡಿಯಾಸ್ ಸಿಗುತ್ತೆ, ಏನ್ ಮಾಡ್ಬೇಕಂತ ಗೊತ್ತು. ಇನ್ನೊಂದು ಪಾಯಿಂಟ್ ಇದರಲ್ಲಿ ಏನಂದ್ರೆ, ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಮೇಲೆ ಇರುವ ನಂಬಿಕೆ ಹೊರಟು ಹೋಗದಾಗೆ ನಾವು ಅದನ್ನು ಕಾಪಾಡೋದು ಗೌರ್ಮೆಂಟ್ ಇದು ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಇದೆಲ್ಲ ನಾನು ಹೇಳಿರುವ ಮಾತುಗಳನ್ನು ಕೇಳಿ ಈಗ ಕೆಲವರು ಹೇಳ್ಬೋದು, ಆಯಿತು ಹಾಗಿದ್ರೆ ನಾವು ನಮ್ಮ ಕ್ವಶನ್ ಪೇಪರನ್ನು ಪೇಪರಲ್ಲೇ ನಾವು ಬರೆದು ಅದನ್ನು ನಾವು ಪ್ರಿಂಟ್ ಮಾಡ್ತೇವೆ ಅಂತ. ಸೊ ನನ್ನ ಸೆಕೆಂಡ್ ಕ್ವಶನ್, ಆಯಿತು ನೀವು ಬರೀರಿ ಪೇಪರಲ್ಲಿ, ಆ ಪೇಪರಲ್ಲಿ ಬರೆದಿರುವ ಪೇಪರ್ ನೀವು ಏನು ಮಾಡ್ತೀರಿ, ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಅದನ್ನು ನೀವು ಜೆರಾಕ್ಸ್ ಮೆಷಿನಲ್ಲಿ ಅದನ್ನು ಪ್ರಿಂಟ್ ಮಾಡಬೇಕು. ಜೆರಾಕ್ಸ್ ಮೆಷಿನ್ ಯಾವ ದೇಶದ್ದು, ಅದು ಕೂಡ ಇಂಡಿಯನ್ ಅಲ್ಲ. ಜೆರಾಕ್ಸ್ ಮೆಷಿನಲ್ಲಿ ಆಗುವ ನಾವು ಸೈಬರ್ ಕ್ರೈಮ್ಸ್ ನೋಡಿದರೆ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಒಂದು ಜೆರಾಕ್ಸ್ ಅಂಗಡಿಗೆ ಹೋಗಿ ಕೊಟ್ಟಾಗ ಎಷ್ಟೋ ಕಡೆ ಏನು ಮಾಡ್ತಾರೆ, ಆ ಜೆರಾಕ್ಸ್ ಮಾಡಿ ನಿಮಗೆ ಅದರದ್ದು ಪ್ರಿಂಟೌಟ್ ಕೊಡ್ತಾರೆ. ನೀವು ಹೋದ ನಂತರ ನಿಮ್ಮ ಆಧಾರ್ ಕಾರ್ಡಿದು ಇನ್ನೊಂದು ಪ್ರಿಂಟೌಟ್ ತೆಗೆದು ಆ ಪ್ರಿಂಟೌಟನ್ನು ಸೈಬರ್ ಕ್ರಿಮಿನಲಿಗೆ ಕೊಟ್ಟು ಅವರು ನಿಮ್ಮ ಹೆಸರಲ್ಲಿ ಸಿಮ್ ತೆಗಿತಾರೆ. ಸೊ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಇದೆ ಅಂತ ನೋಡಲಿಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಟ್ಯಾಫ್ ಕಾಪ್ ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಎಷ್ಟು ಸಿಮ್ ಇಶ್ಯೂ ಆಗಿದೆ ಅಂತ ನಿಮ್ಮ ಅದರಲ್ಲಿ ನೋಡ್ಬೋದು. ಅದು ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಹೇಗೆಪ್ಪ ನನ್ನ ಆಧಾರ್ ಕಾರ್ಡಿಂದ ಇಷ್ಟೆಲ್ಲ ಸಿಮ್ ಕಾರ್ಡ್ ಇಶ್ಯೂ ಆಗಿದೆ ಅಂತ. ಯಾಕೆಂದರೆ ನೀವು ಕೊಟ್ಟಿರುವ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಲಿಕ್ಕೆ, ಅದಕ್ಕೆ ಜೆರಾಕ್ಸ್ ಅಂತ ಹೇಳಬಾರ್ದು, ನಾನು ಫೋಟೋ ಕಾಪಿ ಅಥವಾ ರೀಪ್ರೋಗ್ರಾಫ್ ಅಂತ ಹೇಳಬೇಕು. ಬಟ್ ಕಾಮನ್ ಆಗಿ ಹೇಳಬೇಕಾದ್ರೆ ಜೆರಾಕ್ಸ್ ಮಾಡಲಿಕ್ಕೆ ನೀವು ಕೊಟ್ಟಾಗ ಏನಾಗುತ್ತೆ, ಅದು ಅಲ್ಲಿ ಲೀಕೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಕೈಯಲ್ಲಿ ಬರೆದು ಕೊಟ್ಟರು ಕೂಡ ಅಲ್ಲಿ ಆ ಮೆಷಿನಲ್ಲಿ ಅಗೇನ್ ದಟ್ ಮೆಷಿನ್ ಇಸ್ ನಾಟ್ ಇಂಡಿಯನ್. 3ನೇ ಪಾಯಿಂಟ್ ನಾನು ಆಗ ಹೇಳಿದ್ದೆ, ಆಯಿತು ನಾನು ಕೈಯಲ್ಲಿ ಬರೆಯಲ್ಲ, ನಾನು ಡಿಕ್ಟೇಟ್ ಮಾಡ್ತೇನಂತ. ನೀವು ಡಿಕ್ಟೇಟ್ ಮಾಡಿರೋ ಮೈಕ್ ಯಾವುದು, ಆ ಕ್ಯಾಮರಾ ಯಾವುದು, ನಿಮ್ಮ ಫೋನ್ ಯಾವುದು. ಸೊ ಭಾರತ ದೇಶ ಏನು ಮಾಡಬೇಕಂದ್ರೆ ಆತ್ಮನಿರ್ಭರ ಆಗಬೇಕು. ಟೆಕ್ನಾಲಜಿಕಲಿ ಆಗಬೇಕಾದ್ರೆ ನಮ್ಮದೇ ಪ್ರೊಸೆಸರ್, ನಮ್ಮದೇ ಸಿಸ್ಟಮ್, ನಮ್ಮದೇ ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಮೇಡ್ ಇನ್ ಇಂಡಿಯಾ ಬಂದರೆ ಮಾತ್ರ ಚೈನಾ ಥರ ಅವ್ರದ್ದೇನು ಎಕ್ಸಾಮ್ ಇದೆ ಇಷ್ಟರವರೆಗೆ ಯಾವುದೇ ಲೀಕ್ ಆಗಿಲ್ಲ ನೋಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.